ನ್ಯೂಸ್ 18ಗೆ ಸ್ವಾಗತ. ನಾನು ಶ್ರುತಿರಾಜ್. ಸಿಲಿಂಡರ್ ಸ್ಫೋಟದಲ್ಲಿ ಗಾಯಗೊಂಡಂತಹ 8 ಮಂದಿ ಸಾವನ್ನಪ್ಪಿರುವಂತಹ ಹೃದಯ ವಿದ್ರಾವಕ ಘಟನೆ ಬೆಂಗಳೂರು ಹೊರವಲಯದಲ್ಲಿ ನಡೆದಿದೆ. ಹೊಸಕೋಟೆ ತಾಲೂಕಿನ ಮೇಡಿಹಳ್ಳಿಯಲ್ಲಿ ನಡೆದಿರುವಂತಹ ಮನಕಲಕುವ ಘಟನೆ ಇದು. ಸಿಲಿಂಡರ್ ಸ್ಫೋಟಗೊಂಡಂತಹ ಪರಿಣಾಮ 8 ಜನರು ಸಾವನ್ನಪ್ಪಿರುವಂತಹ ಹೃದಯ ವಿದ್ರಾವಕ ಘಟನೆ ಇದು. ಮಾರ್ಚ್ 26ರ ಮಧ್ಯರಾತ್ರಿ ಸಿಲಿಂಡರ್ ಸ್ಫೋಟಗೊಂಡಂತಹ ಪರಿಣಾಮ ಈ ಅವಘಡ ಸಂಭವಿಸಿದೆ. ಸ್ಫೋಟದಲ್ಲಿ ಗಾಯಗೊಂಡು ಆಸ್ಪತ್ರೆ ಸೇರಿದಂತಹ 8 ಮಂದಿ ಕೂಡ ಸಾವನ್ನಪ್ಪಿದ್ದಾರೆ. ಬಿಹಾರದ ಸುಮೈ, ತಿಲಕ್, ಸನೋಜ್, ನೀರಜ್ ಹಾಗೆ ಭಾರತಿ ಜೊತೆಗೆ ಚಂದ್ರಪಾಲ್, ಲಕ್ಷಣ, ನಿಕೋಲ್, ಅಮಿತ್ ಕುಮಾರ್ ಸಾವನ್ನಪ್ಪಿರುವಂತಹ ದುರ್ದೈವಿಗಳು. ಕಮರ್ಷಿಯಲ್ ಗ್ಯಾಸ್ ಪೈಪ್ ಹೊಡೆದು ಗ್ಯಾಸ್ ಸೋರಿಕೆಯಾಗಿದೆ. ಮೃತರಲ್ಲಿ ಓರ್ವ ಸಿಗರೆಟ್ ಹಚ್ಚಿದಾಗ ಇದ್ದಕ್ಕಿದ್ದ ಹಾಗೆ ಸಿಲಿಂಡರ್ ಸ್ಫೋಟಗೊಂಡಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 8 ಜನರನ್ನು ಕೂಡ ಸೇರಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ಬಟ್ ಚಿಕಿತ್ಸೆ ಫಲಕಾರಿಯಾಗದೆ ಆ 8 ಮಂದಿ ಕೂಡ ಸಾವನ್ನಪ್ಪಿದ್ದಾರೆ. ಭಾಸ್ಕರ್ ಅನ್ನೋರ ರೂಮ್ನಲ್ಲಿ 8 ಯುವಕರು ವಾಸವಾಗಿದ್ರು. ಒಂದೇ ಕಡೆ ಗಾರ್ಮೆಂಟ್ಸ್ನಲ್ಲಿ ಕೆಲಸವನ್ನ ಮಾಡಿಕೊಂಡು ಆರಾಮಾಗಿ ಜೀವನವನ್ನ ಕಳೀತಾ ಇದ್ರು ಕಾರ್ಮಿಕರು. ಬಟ್ ಅವರ ಅದೃಷ್ಟ ಸರಿ ಇರಲಿಲ್ಲ ಅನ್ಸುತ್ತೆ. 8 ಜನ ಮಲಗಿದ್ದಲ್ಲೇ ಸಾವನ್ನಪ್ಪಬೇಕಾಗಿರುವಂತಹ ಪ್ರಸಂಗ ಬಂದಿದೆ. ನೋಡಿ, ಹೊರವಲಯದಲ್ಲಿ ಬೆಂಗಳೂರಿನ ಹೊರವಲಯದಲ್ಲಿ ನಡೆದಿರುವಂತಹ ಹೃದಯ ವಿದ್ರಾವಕ ಘಟನೆ. ಸಿಲಿಂಡರ್ ಸ್ಫೋಟಗೊಂಡಂತಹ ಪರಿಣಾಮ 8 ಮಂದಿ ಸಾವನ್ನಪ್ಪಿದ್ದಾರೆ. ಮಾರ್ಚ್ 26ನೇ ತಾರೀಕು ಮಧ್ಯರಾತ್ರಿ ಆಗಿರುವಂತಹ ಸ್ಫೋಟ ಇದು. ಅಂದ್ರೆ ಗ್ಯಾಸ್ ಪೈಪ್ ಲೈನ್ ಇರುತ್ತಲ್ಲ, ಅದರಿಂದ ಅನಿಲ ಸೋರಿಕೆಯಾಗಿ ಗೊತ್ತಾಗ್ಲಿಲ್ಲ ಅವರಿಗೆ ಅನ್ಸುತ್ತೆ. ಒಬ್ಬ ಯಾರೋ ಆ 8 ಜನದಲ್ಲಿ ಒಬ್ಬ ಸಿಗರೇಟ್ ಸೇದ್ಲಿಕ್ಕೆ ಅಂತ ಹೇಳಿ ಬೆಂಕಿಯನ್ನು ಹಚ್ಚಿದಂತಹ ಸಂದರ್ಭದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. 8 ಮಂದಿ ಕೂಡ ಅರಬೆಂದ ಸ್ಥಿತಿಯಲ್ಲಿದ್ರು. ಅವರೆಲ್ಲರನ್ನ ಕೂಡ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು. ಬಟ್ ಚಿಕಿತ್ಸೆ ಫಲಕಾರಿಯಾಗದೆ ಎಲ್ಲರೂ ಕೂಡ ತೀರ್ಕೊಂಡಿದ್ದಾರೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ನಿಜಕ್ಕೂ 8 ಮಂದಿ ಅಂತ ಹೇಳಿದ್ರೆ ಹೊಟ್ಟೆ ಉರಿಯುತ್ತೆ. ಹೃದಯ ವಿದ್ರಾವಕ ಘಟನೆ. ಸೊ ಹೆಂಗಾಗಿದೆ, ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಈ ವಿಚಾರದಲ್ಲಿ? ಶ್ರುತಿ, ಸಿಲಿಂಡರ್ ಸ್ಫೋಟಗೊಂಡು 8 ಮಂದಿ ಸಾವನ್ನಪ್ಪಿರುವಂತಹ ದುರಂತ ಘಟನೆ ನಡೆದಿರುವಂತದ್ದು ಬೆಂಗಳೂರು ಹೊರವಲಯದ ಹೊಸಕೋಟೆ ತಾಲೂಕಿನ ಮೇಡಹಳ್ಳಿಯಲ್ಲಿ. ಇದು ಘಟನೆ ನಡೆದಿರುವಂತದ್ದು 26ನೇ ತಾರೀಕು ಮಧ್ಯರಾತ್ರಿ ಘಟನೆ ನಡೆದಿದೆ. ಅಂದ್ರೆ ಸುಮಾರು 1 ವರ್ಷದಿಂದ ಈ ಬಿಹಾರ ಮೂಲದ 8 ಮಂದಿ ಯುವಕರೇನಿದ್ದಾರೆ ಅಲ್ಲಿ ಪಕ್ಕದ ಒಂದು ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡಿಕೊಂಡು ಒಂದೇ ಕೋಣೆಯಲ್ಲಿ ಅಂದ್ರೆ 10x10 ಒಂದು ರೂಮ್ ಅಲ್ಲಿ ಇವರು 10 ಮಂದಿ ಸುಮಾರು 8 ಮಂದಿ ವಾಸವಾಗಿದ್ದಂತದ್ದು. ಮತ್ತೆ ಅವರೊಂದು ಕಮರ್ಷಿಯಲ್ ಒಂದು ಗ್ಯಾಸ್ ಮತ್ತೆ ಸ್ಟವ್ ಅನ್ನ ಇಟ್ಕೊಂಡು ಅಲ್ಲಿ ಅಡಿಗೆ ಮಾಡ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು, ಆದ್ರೆ ಅಲ್ಲಿ ಯಾವುದೇ ರೀತಿ ಕಿಟಕಿ ಆಗಿರುವುದು, ಗಾಳಿ ಬೆಳಕು ಬರೋಕೆ ವ್ಯವಸ್ಥೆ ಇರಲಿಲ್ಲ. ಅದು ಶಟರ್ ಆಗ್ತಾ ಇರುವಂತದ್ದು. ಅದರಲ್ಲಿ ಇವ್ರು ಕೆಲಸ ಮುಗಿಸ್ಕೊಂಡ್ ಬಂದು ಎಲ್ಲ ಕೂಡ ಒಂದು ಕಡೆ ಮಲಗ್ತಾ ಇದ್ರು ಒಂದು ರೂಮ್ ಅಲ್ಲಿ. ಆ ರೂಮ್ ಅನ್ನ ಕೊಟ್ಟಿದ್ದಂತದ್ದು ಭಾಸ್ಕರ್ ಅಂತ. ಅಲ್ಲಿ ರೂಮ್ ಅನ್ನ ಕೊಟ್ಕೊಂಡು ಅವರನ್ನ ಅಲ್ಲಿ ಸುಮಾರು 8 ಮಂದಿಯನ್ನ ಇಟ್ಕೊಂಡಿದ್ದ. ಸುಮಾರು 1 ವರ್ಷದಿಂದ ಅಲ್ಲಿ ವಾಸವಾಗಿದ್ರು. ಆದ್ರೆ 26ನೇ ತಾರೀಕು ಮಧ್ಯರಾತ್ರಿ ಒಂದು ಸಮಯದಲ್ಲಿ ಅದು ಪೈಪ್ ಕೂಡ ಅದು ಒಡೆದಿರುವಂತಹ ಪೈಪ್ ಅಲ್ಲಿ ಗ್ಯಾಸ್ ಸೋರಿಕೆ ಆಗಿದೆ. ಆದ್ರೆ ಆ ಸೋರಿಕೆ ಆಗಿದ್ರು ಕೂಡ ಅವ್ರು ಯಾರಿಗೂ ಅಲ್ಲಿ ಮಲಗಿರುವಂತ 8 ಮಂದಿಗೆ ಗೊತ್ತಾಗಿಲ್ಲ. ಆ ಸಂದರ್ಭದಲ್ಲಿ ಒಬ್ಬಾತ ಮಧ್ಯರಾತ್ರಿ ಎದ್ದು ಸಿಗರೇಟ್ ಅನ್ನ ಹಚ್ಚಿದ್ದಾನೆ. ಈ ಸಿಗರೇಟ್ ಹಚ್ಚುವಂತ ಸಂದರ್ಭದಲ್ಲಿ ಬೆಂಕಿಯ ಒಂದು ಇದಕ್ಕೆ ಅದು ಇದ್ದಕ್ಕಿಂತಂತೆ ಸಿಲಿಂಡರ್ ಸ್ಫೋಟಗೊಂಡಿರುವಂತದ್ದು. ಸ್ಫೋಟದ ತೀವ್ರತೆಗೆ 8 ಮಂದಿಯ ಎಲ್ಲರೂ ಕೂಡ ಅದು ಎಲ್ಲ ಸುಟ್ಟ ಗಾಯಗಳಾಗಿತ್ತು. ಅವರ ನಂತರ ಸ್ಥಳೀಯರು ಮತ್ತೆ ಅಲ್ಲಿ ಅನಗೊಂಡಳ್ಳಿ ಪೊಲೀಸರು ಕೂಡ ಸ್ಥಳಕ್ಕೆ ದೌಡಾಯಿಸಿ ಅವರೆಲ್ಲ ಕೂಡ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಅವತ್ತು 27ನೇ ತಾರೀಕು ಇಬ್ರು ಸಾವನ್ನಪ್ಪಿದ್ರು. ನಂತರ ಹಂತವಾಗಿ ಮತ್ತೊಬ್ಬ ಸುಮಾರು 4 ಸಾವನ್ನಪ್ಪಿರುವಂತದ್ದು. ನಂತರ ಮೊನ್ನೆ ರಾತ್ರಿ ಒಬ್ಬ ಸಾವನ್ನಪ್ಪಿರೋದು. ಒಟ್ಟಾರೆಯಾಗಿ 8 ಮಂದಿ ಈ ಒಂದು ಘಟನೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವಂತಹ ಒಂದು ದುರಂತ ಘಟನೆ ಅಂತಾನೆ ಹೇಳಬಹುದು. ಸದ್ಯ ಈಗ ಅನಗೊಂಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ಕೂಡ ದಾಖಲಾಗಿದೆ. ಮತ್ತೆ ಅಲ್ಲಿ ರೂಮ್ ಅನ್ನ ಕೊಟ್ಟಿದ್ದಂತಹ ವ್ಯಕ್ತಿ ಭಾಸ್ಕರ್ ಎಂಬ ಮಾತ್ರ ಮೇಲೆ ಯಾವುದೇ ರೀತಿ ಅಲ್ಲಿ ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸದೆ ನಿರ್ಲಕ್ಷ್ಯ ವಹಿಸಿ ಅವರ ಯುವಕರನ್ನ ಇಟ್ಕೊಂಡಿರುವಂತಹ ಒಂದು ರೂಮ್ ಅನ್ನು ಕೊಟ್ಟಿದ್ರು. ಹೀಗಾಗಿ ಅದರ ಒಂದು ಇದರಲ್ಲಿ ಆಧಾರಿತವಾಗಿ ಆತನ ಭಾಸ್ಕರ್ ಎಂಬ ಮೇಲೆ ಈಗ ಎಫ್ಐಆರ್ ಕೂಡ ದಾಖಲಾಗಿದ್ದು. ಮತ್ತೆ 8 ಮಂದಿ ಏನಿದ್ದಾರೆ ಅವರೆಲ್ಲರೂ ಕೂಡ ಬಿಹಾರದಿಂದ ಬಂದು ಇಲ್ಲಿ ಕೂಲಿ ಕೆಲಸವನ್ನ ಮಾಡಿಕೊಂಡು ಇಲ್ಲಿ ಜೀವನ ಕಟ್ಕೊಳ್ಳೋ ನಿಟ್ಟಿನಲ್ಲಿ ಇಲ್ಲಿ ಬಂದಿದ್ರು. ಅವರು ಇಲ್ಲಿ ದುರಂತ ಸಾವನ್ನ ಹಪ್ಪಿರುವಂತಹ ಘಟನೆ ನಿಜಕ್ಕೂ ಕೂಡ ವಿಪರ್ಯಾಸ ಅಂತ ಹೇಳಬಹುದು. ಸದ್ಯ ಅವರು ಯಾರೊಬ್ಬರು ಕೂಡ ಅಂದ್ರೆ 35-40% ವರೆಗೂ ಕೂಡ ಸುಟ್ಟ ಗಾಯಗಳಾಗಿತ್ತು. ಅದರಲ್ಲಿ ಇಬ್ಬರಿಗೆ 25% ಶೇಕಡ ಆದಷ್ಟು ಸುಟ್ಟ ಗಾಯಗಳಾಗಿತ್ತು. ಆದ್ರೆ ಯಾರೊಬ್ಬರೂ ಸಹ ಈ ಒಂದು ಘಟನೆಯಲ್ಲಿ ಉಳಿದಿಲ್ಲ ಅನ್ನೋದೇ ಒಂದು ವಿಪರ್ಯಾಸ ಸಂಗತಿ. ಶ್ರುತಿ, ಓಕೆ, ಥ್ಯಾಂಕ್ ಯು ಗಂಗಾಧರ್ ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ನಿಮಗೆ ಏನಂತ ಗೊತ್ತೇ ಆಗಲ್ಲ, ನಿಮ್ಮ ಮಾಹಿತಿಗೆ ಕನ್ನ ಹಾಕ್ತಾರೆ. ಪರ್ಸನಲ್ ಡಾಟಾ ಬ್ಯಾಂಕ್ನಲ್ಲಿದ್ದ ಹಣವೂ ಕೂಡ ಮಾಯ. ಡಾಟಾ ಕಳ್ಳರಿದ್ದಾರೆ, ಎಚ್ಚರದ ಸ್ಟೋರಿ ಇದು. ಇದು ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾಗಿರುವಂತಹ ಸುದ್ದಿ. ಈ ಮೊಬೈಲ್ ಆಪ್ಸ್, ಇಂಟರ್ನೆಟ್ ನಿಂದ ಹೊಸ ಸಂಕಷ್ಟ ಎದುರಾಗ್ತಾ ಇದೆ. ನಿಮ್ಮ ವೈಯಕ್ತಿಕ ಮಾಹಿತಿಗಳನ್ನೇ ಕದ್ದಿದ್ದಾರೆ ಸೈಬರ್ ಗಳ್ಳರು. ಬಹಳ ಕೇರ್ಫುಲ್ ಆಗಿ ನೋಡಬೇಕಾಗಿರುವಂತಹ ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ ನೋಡಲೇಬೇಕಾಗಿರುವಂತಹ ಸುದ್ದಿ ಇದು. ಈ ಮೊಬೈಲ್ ಆಪ್ಸ್ ಅನ್ನ ನೀವು ಬಳಕೆ ಮಾಡ್ತಿರಲ್ಲ, ಪ್ರತಿನಿತ್ಯ ಮೊಬೈಲ್ ಇಲ್ಲದೆ ಜೀವನವೇ ಸಾಗೋದಿಲ್ಲ ಅನ್ನೋ ಮಟ್ಟಿಗೆ ನಾವೆಲ್ಲರೂ ಕೂಡ ಅಡಿಕ್ಟ್ ಆಗಿದ್ದೀವಲ್ಲ. ಸೊ ಅದೇ ಮೊಬೈಲ್ ನಿಂದ ಇದೀಗ ಕಂಟಕ ಎದುರಾಗಿರೋದು. ದೇಶದಲ್ಲಿ ಬರೋಬ್ಬರಿ 66.9 ಕೋಟಿ ಜನರ ಮಾಹಿತಿ ಕಳವಾಗಿದೆ.
ಕರ್ನಾಟಕದಲ್ಲಿ ಬರೋಬ್ಬರಿ 2 ಕೋಟಿ ಜನರ ಮಾಹಿತಿ ಕಳವಾಗಿದೆ. ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು 21 ಕೋಟಿ ಜನರ ಡಾಟಾ ಕಳವಾಗಿದೆ. ಇಷ್ಟು ಮಾತ್ರ ಅಲ್ಲ, ಇನ್ನು ತೆಲಂಗಾಣದ ಸೈದ್ರಾಬಾದ್ ಪೊಲೀಸರು ಈ ವಂಚಕರನ್ನ ಸೆರೆ ಹಿಡಿದಿದ್ದಾರೆ. ಜನರ ವೈಯಕ್ತಿಕ ಮಾಹಿತಿ ಹಾಗೆ ರಹಸ್ಯ ದಾಖಲೆಯನ್ನ ಈ ಕಳ್ಳರು ಕದೀತಾ ಇದ್ರು. ವಿನಯ್ ಭಾರದ್ವಾಜ್ ಎಂಬಾತನನ್ನ ಸೆರೆ ಹಿಡಿಯಲಾಗಿದೆ. ಉಳಿದವರಿಗಾಗಿ ಶೋಧ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಸೊ ನೀವು ಎಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ನಿಮ್ಮ ಡಾಟಾಗಳು ಅಥವಾ ನಿಮ್ಮ ವೈಯಕ್ತಿಕ ವಿಚಾರಗಳು ಎಷ್ಟು ಬೇಗ ಲೀಕ್ ಆಗುತ್ತೆ ಅನ್ನೋದಕ್ಕೆ ಎಲ್ಲ ವಿಚಾರಗಳು ಕೂಡ ಅಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರಗಳು. ಪ್ರತಿಯೊಬ್ರು ಕೂಡ ಮೊಬೈಲ್ ಅನ್ನ ಉಪಯೋಗ ಮಾಡ್ತೀವಿ ನಾವು. ನೀವೆಲ್ಲರೂ ಕೂಡ ಒಂದು ಗಳಿಗೆ ಮೊಬೈಲ್ ಅನ್ನ ಬಿಟ್ಟು ಸೊ ಇರ್ಲಿಕ್ಕೆ ಸಾಧ್ಯವೇ ಆಗೋದಿಲ್ವೇನೋ ಅನ್ನೋ ಮಟ್ಟಿಗೆ ನಾವು ಎಲ್ಲರೂ ಕೂಡ ಅಡಿಕ್ಟ್ ಆಗ್ಬಿಟ್ಟಿದ್ದೀವಿ. ಈಗ ಅದೇ ಅಡಿಕ್ಷನ್ ಅಂತ ಏನ್ ಕರೀತಾರಲ್ಲ, ಅದೇ ಮೊಬೈಲ್ ಇಂದ, ಅದೇ ನಾವು ಪ್ರತಿನಿತ್ಯ ಬಳಕೆ ಮಾಡುವಂತಹ ಮೊಬೈಲ್ ಆಪ್ಗಳಿಂದ ಇದೀಗ ನಮ್ಮ ಡಾಟಾ ಕಳವಾಗ್ತಾ ಇದೆ. ಯಾವ ರೀತಿಯಾಗಿ ಅನ್ನೋದನ್ನ ನಾವು ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಸೊ ಡಾಟಾ ಕಳ್ಳರಿದ್ದಾರೆ, ಎಚ್ಚರ. ಸೊ ಪ್ರತಿಯೊಬ್ರು ಕೂಡ ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೀವೆಲ್ಲರೂ ಕೂಡ ನೋಡ್ಲೇಬೇಕು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಾವು ತೋರಿಸುವಂತಹ ಈ ಸ್ಟೋರಿಯನ್ನ ನೋಡಿದ್ರೆ ನೀವೆಲ್ಲರೂ ಕೂಡ ಗಾಬರಿ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಯಾಕಪ್ಪ ಈ ಮಟ್ಟಿಗೆ ಹೇಳ್ತಾ ಇದ್ದಾರೆ, ಏನಾಯ್ತು ಹಾಗಾದ್ರೆ ಅಂತಿರಲ್ಲ. ನೀವೆಲ್ಲರೂ ಮೊಬೈಲ್ ಯೂಸ್ ಮಾಡ್ತಿರಲ್ಲ, ಡಾಟಾ ಕಳ್ರಿದ್ದಾರೆ. ಹೆಂಗಪ್ಪ ಮೊಬೈಲ್ ನಮ್ ಕೈಲಿರುತ್ತೆ, ಡಾಟಾ ಹೆಂಗ್ ಕಳವಾಗ್ಲಿಕ್ಕೆ ಸಾಧ್ಯ ಆಗತ್ತೆ? ಹಾಗಾದ್ರೆ ನಾವೇನ್ ಯಾರಿಗೂ ಕೂಡ ಡಾಟಾವನ್ನ ಶೇರ್ ಮಾಡೋದಿಲ್ಲ, ಹೆಂಗಾಗತ್ತೆ? ನಾವು ತೋರಿಸ್ತಾ ಹೋಗ್ತೀವಿ ನೋಡಿ. ನಿಮ್ಮ ಮಾಹಿತಿ ಕಂಡೋರ ಪಾಲಾಗ್ತಾ ಇದೆ. ಅದು ನಿಮಗ್ ಗೊತ್ತಿಲ್ಲದ ರೀತಿಯಲ್ಲಿ ನಿಮ್ಮ ಮಾಹಿತಿಗಳು, ನಿಮ್ಮ ವೈಯಕ್ತಿಕ ಡಾಟಾಗಳೆಲ್ಲ ಕೂಡ ಕಂಡವರ ಅಂದ್ರೆ ಕಳ್ಳರ ಪಾಲಾಗ್ತಾ ಇದೆ. ಸಾಕಷ್ಟು ಜನರ, ಕೋಟಿ ಜನರ ಈಗ ಮಾಹಿತಿ ಈಗ ಕಳ್ಳರ ಕೈ ಸೇರಿರೋದು. ಬರೋಬ್ಬರಿ 66.9 ಕೋಟಿ ಜನರ ವೈಯಕ್ತಿಕ ಮಾಹಿತಿ ಕಳುವಾಗಿರೋದು. ಜಸ್ಟ್ ಒಬ್ರು ಇಬ್ರು ಮಾಹಿತಿ ಅಲ್ಲ, ಅಯ್ಯೋ ಹೋಗ್ಲಿ ಬಿಡಪ್ಪ ಅನ್ನೋದಕ್ಕೆ. 66.9 ಕೋಟಿ ಜನರ ವೈಯಕ್ತಿಕ ದಾಖಲೆಗಳು ಅಥವಾ ವೈಯಕ್ತಿಕ ಮಾಹಿತಿ ಕಳುವಾಗಿರೋದು. ಇನ್ನು ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಬರೋಬ್ಬರಿ 24 ರಾಜ್ಯಗಳಲ್ಲಿ 8 ಮೆಟ್ರೋ ನಗರದಲ್ಲಿ ಡಾಟಾ ಕಳುವಾಗಿರೋದು. ಬರೋಬ್ಬರಿ 24 ರಾಜ್ಯಗಳಲ್ಲಿ ಡಾಟಾ ಕಳುವಾಗ್ತಾ ಇದೆ. ಪ್ರಮುಖ ಸಿಟಿಗಳು ಅಂತ ಏನ್ 8 ಮೆಟ್ರೋ ನಗರಗಳ ಕಳ್ಸ್ಕೊಳ್ತಾವಲ್ಲ, ಆ 8 ಮೆಟ್ರೋ ನಗರದಲ್ಲಿ ಕಂಪ್ಲೀಟ್ ಆಗಿ ಡಾಟಾ ಕಳುವಾಗ್ತಾ ಇದೆ. ಇದು ಆತಂಕಕಾರಿ ವಿಚಾರ. ಕರ್ನಾಟಕದ ವಿಚಾರ ಹೇಳೋಣ. ಕರ್ನಾಟಕದ ವಿಚಾರ ಏನಾಗಿದೆ ಹಾಗಾದ್ರೆ? ಎಷ್ಟು ಜನರ ಡಾಟಾ ಕಳುವಾಗಿದೆ ಅದನ್ನ ಕೂಡ ನಾವು ತೋರಿಸ್ತಾ ಇದೀವಿ ನೋಡಿ. ಕರ್ನಾಟಕದ 2 ಕೋಟಿ ಜನರ ಡಾಟಾ ಕಳುವಾಗಿರೋದಿಲ್ಲ. ಒಬ್ರು ಇಬ್ರಲ್ಲ, ಬರೋಬ್ಬರಿ 2 ಕೋಟಿ ಜನರ ಕರ್ನಾಟಕದಲ್ಲಿ ಡಾಟಾ ಕಳುವಾಗಿರೋದು. ಹಾಗಾದ್ರೆ ಯಾವ್ಯಾವ ರೀತಿಯಾಗಿ ಡಾಟಾ ಕಳುವಾಗ್ತಾ ಇದೆ? ನಮ್ಮ ಮೊಬೈಲ್ ಇಂದ ಹೆಂಗ್ ಹೋಗುತ್ತೆ ಹಾಗಾದ್ರೆ? ನಾವು ಜಾಸ್ತಿ ಆಪ್ಗಳನ್ನ ಯೂಸೇ ಮಾಡೋದಿಲ್ಲ ಅಲ್ಲ ನೋಡಿ. ಯಾವ್ಯಾವ ರೀತಿಯಾಗಿ ಯಾವೆಲ್ಲ ಆಪ್ಗಳನ್ನ ಬಳಕೆ ಮಾಡ್ತೀರೋ ಆ ಆಪ್ಗಳಿಂದ ಎಲ್ಲ ಕೂಡ ಡಾಟಾ ಕಳುವಾಗ್ತಾ ಇದೆ. ಯೂಶುವಲಿ ಅಮೆಜಾನ್ ಯೂಸ್ ಮಾಡ್ತೀರಾ, ಯಾಕಂದ್ರೆ ಕೂತಲ್ಲೇ ಎಲ್ಲ ಕೂಡ ಮನೆಗೆ ಡೆಲಿವರಿ ಆಗುತ್ತಲ್ಲ. ಪ್ರತಿಯೊಬ್ರು ಕೂಡ ಆಲ್ಮೋಸ್ಟ್ ಜನ ಅಮೆಜಾನ್ ಅನ್ನ ಆಪ್ ಅನ್ನ ಬಳಕೆ ಮಾಡ್ತೀರಿ. ಇನ್ನು ಮೂವಿಗಳನ್ನ ನೋಡ್ಬೇಕು ಅಂತ ಹೇಳಿದ್ರೆ ಈಗೆಲ್ಲ OTT ಪ್ಲಾಟ್ಫಾರ್ಮ್ ಬಂದ ಮೇಲಂತೂ ಈ ರೀತಿಯಾದಂತಹ ಪ್ಲಾಟ್ಫಾರ್ಮ್ ಗಳನ್ನ ಯೂಸ್ ಮಾಡೋದು ಜಾಸ್ತಿ ಆಗಿದೆ. ನೆಟ್ಫ್ಲಿಕ್ಸ್ಗೋಸ್ಕರ ನೀವು ಸೊ ಮನೆಯಲ್ಲ ಹಾಕಿಸ್ಕೊಂಡೇ ಇರ್ತೀರಾ. ಮತ್ತೊಂದ್ ಕಡೆ ಯೂಟ್ಯೂಬ್, ಪ್ರತಿಯೊಬ್ರು ಕೂಡ ಯೂಟ್ಯೂಬ್ ಅನ್ನ ಪ್ರತಿನಿತ್ಯ ಓಪನ್ ಮಾಡ್ತಿರ್ತೀರಾ ನೋಡಿ. ಇವೆಲ್ಲ ಪ್ರತಿನಿತ್ಯ ಒಬ್ಬ ಜನಸಾಮಾನ್ಯ ಕೂಡ ಯೂಟ್ಯೂಬ್ ಅನ್ನ ಇದೀಗ ಓಪನ್ ಮಾಡ್ತಾರೆ, ನೋಡ್ತಾರೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಲಿಕ್ಕೆ ಅಂತ ಹೇಳಿ. ಸೊ ಅಂತಹ ಆಪ್ಗಳಿಂದ ಇನ್ನು ನೀವು ಹಣ ಪೇ ಮಾಡ್ಬೇಕಲ್ಲ, ಪೇಟಿಎಂ. ಸೊ ಎಲ್ಲರ ಮೊಬೈಲ್ ಅಲ್ಲೂ ಕೂಡ ಪೇಟಿಎಂ ಆಪ್ ಇದ್ದೇ ಇರುತ್ತೆ. ಆ ಪೇಟಿಎಂ ಆಪ್ ಇಂದ ಕೂಡ ನಿಮ್ಮ ಮಾಹಿತಿ ಕಳವಾಗ್ತಾ ಇದೆ. ಅಷ್ಟೇ ಅಲ್ಲ, ಫೋನ್ ಪೇ ಇಂದ ಪ್ರತಿನಿತ್ಯ ಈ ಡಿಜಿಟಲೈಸೇಷನ್ ಬಂದ ಮೇಲೆ, ಡಿಜಿಟಲೀಕರಣ ಬಂದ ಮೇಲೆ ನಾವೆಲ್ಲರೂ ಕೂಡ ಕ್ಯಾಶ್ ಇಟ್ಕೊಳ್ಳೋದಕ್ಕಿಂತ ಈ ಆಪ್ಗಳನ್ನ ಇಟ್ಕೊಳ್ಳೋದು ಜಾಸ್ತಿ. ಸೊ ಈಸಿಯಾಗಿ ಡೆಲಿವರಿ ಆಗುತ್ತೆ ಅಥವಾ ಟ್ರಾನ್ಸಾಕ್ಷನ್ ನಡೆಯುತ್ತೆ ಅಂತ. ಇನ್ನು ಬಿಗ್ ಬಾಸ್ಕೆಟ್ ಏನಾದ್ರೂ ಬೇಕು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಮನೆ ಸಾಮಾನುಗಳು, ತರಕಾರಿಗಳೆಲ್ಲ ಕೂಡ ಮನೆಗೆ ಬರುತ್ತಲ್ಲ. ಸೊ ಆ ರೀತಿಯಾದಂತಹ ಆಪ್ಗಳು. ಮತ್ತೆ ಬುಕ್ ಮೈ ಶೋ, ನೀವೇನಾದ್ರೂ ಮೂವಿಗೆ ಹೋಗ್ಬೇಕು ಅಂತ ಹೇಳಿ ಆಪ್ ಇಟ್ಕೊಂಡಿರ್ತೀರಲ್ಲ, ಬುಕ್ ಮೈ ಶೋ ಆಲ್ಮೋಸ್ಟ್ ಜನರ ಮೊಬೈಲ್ ನಲ್ಲಿ ಇರುತ್ತೆ ಈ ಆಪ್. ಜೊತೆಗೆ ಇನ್ಸ್ಟಾಗ್ರಾಮ್, ಪ್ರತಿನಿತ್ಯ ಬೆಳಗ್ಗೆ ಎದ್ದ ಕೂಡಲೇ ರಾತ್ರಿ ಮಲಗುವಾಗ, ಮಧ್ಯರಾತ್ರಿಯಲ್ಲಿ ಸೊ ಪ್ರತಿಯೊಬ್ರು ಫೈನಲ್ ಆಗಿ ಓಪನ್ ಮಾಡೋದು ಜೊತೆಗೆ ಎಂಡ್ ಮಾಡೋದು ಇದೆ ಇನ್ಸ್ಟಾಗ್ರಾಮ್ ನಿಂದ ಅಂತ ಅನ್ಸುತ್ತೆ. ಬಹುತೇಕ ಜನರು ಅಡಿಕ್ಟ್ ಆಗಿದ್ದಾರೆ. ಆ ರೀತಿಯಾದಂತಹ ಅಡಿಕ್ಷನ್ ಕೆಲವೊಂದಿಷ್ಟು ಜನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಝೊಮ್ಯಾಟೊ ಫುಡ್ ಡೆಲಿವರಿ ನೋಡಿ, ಫುಡ್ ಡೆಲಿವರಿ ಆಪ್ ಇಂದ ಹಿಡಿದು ನಾವು ಯೂಸ್ ಮಾಡುವಂತಹ ಪ್ರತಿನಿತ್ಯ ಆಪ್ಗಳಿಂದ ಹಿಡಿದು ಇನ್ನು GST ವಿಚಾರದಲ್ಲಿ RTO ನೋಡಿ, ಶಾಕ್ ಆಗಬಹುದು ಪ್ರತಿಯೊಬ್ಬರಿಗೂ ಕೂಡ. RTOದಲ್ಲೂ ಕೂಡ ಮಾಹಿತಿಯನ್ನು ಕಳುವು ಮಾಡುವಂತಹ ಪರಿಸ್ಥಿತಿ ಬಂತ ಈಗ ಅಂತ ಹೇಳಿ. ಇನ್ನು ಪಾಲಿಸಿ ಬಜಾರ್, ನೀವೇನಾದ್ರೂ ಪಾಲಿಸಿಗಳನ್ನ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಯಾರಾದ್ರೂ ಕಾಲ್ ಮಾಡಿ ಇನ್ಫಾರ್ಮೇಶನ್ ಕೇಳಿದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ ನೋಡಿ. ಯಾರ್ಯಾರ ಮಾಹಿತಿಯನ್ನ ಕಳುವು ಮಾಡ್ತಾರೆ ಹಾಗಾದ್ರೆ, ಇಲ್ಲಿವರೆಗೂ ಮಾಡಿದ್ದಾರೆ ಹಾಗಾದ್ರೆ ನೋಡಿ. ರಕ್ಷಣಾ ದಳದ ಅಧಿಕಾರಿಗಳು, ಜೊತೆಗೆ ಸರ್ಕಾರಿ ನೌಕರರು, ಪಾನ್ ಕಾರ್ಡ್ ಬಳಕೆದಾರರು. ಈಗ ಎಲ್ಲರೂ ಕೂಡ ಪಾನ್ ಕಾರ್ಡ್ ಅನ್ನ ಆಲ್ಮೋಸ್ಟ್ ಆಧಾರ್ಗೆ ಲಿಂಕ್ ಮಾಡಬೇಕು ಅಂತ ಹೇಳಿ ಸುಮಾರು ದಿನಗಳಿಂದ ಎಲ್ಲರೂ ಕೂಡ ಟೆನ್ಷನ್ ಮಾಡ್ಕೊಂಡಿದ್ರಲ್ಲ, ಅದೇ ಪಾನ್ ಕಾರ್ಡ್ ಅನ್ನ ಯಾರೆಲ್ಲ ಬಳಕೆ ಮಾಡ್ತಾರೆ ಅಂಥವರ ಡಾಟಾ ಕೂಡ ಕಳುವಾಗ್ತಾ ಇದೆಯಂತೆ. ಅಷ್ಟು ಮಾತ್ರ ಅಲ್ಲ, ಕ್ರೆಡಿಟ್ ಕಾರ್ಡ್ ಎಲ್ಲರ ಬಳಿ ಇರುತ್ತೆ, ಡೆಬಿಟ್ ಕಾರ್ಡ್ ಬಳಕೆ ಯಾರೆಲ್ಲ ಮಾಡ್ತಾರೋ ಸೊ ಅಂಥವ್ರಿಗೆಲ್ಲರಿಗೂ ಕೂಡ ಈ ಮಾಹಿತಿ ಕಳುವಾಗ್ತಾ ಇದೆ. ಅತಿ ಹೆಚ್ಚಿನ ಶ್ರೀಮಂತರು
ಯಾಕಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಇರತ್ತಲ್ಲ ಅಂಥವ್ರನ್ನೇ ಟಾರ್ಗೆಟ್ ಮಾಡಿಕೊಂಡು ಈಗ ಆನ್ಲೈನ್ ವ್ಯವಹಾರಗಳಿದೆಲ್ಲವೂ ಕೂಡ ಅವರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಅವರ ಬ್ಯಾಂಕ್ ಬ್ಯಾಲೆನ್ಸ್ ಮಾಯ ಆಗತ್ತೆ, ಅವರ ಮಾಹಿತಿಗಳು ಕಳುವಾಗತ್ತೆ. ನೋಡಿ 9ರಿಂದ 12ನೇ ತರಗತಿವರೆಗಿನ ವಿದ್ಯಾರ್ಥಿಗಳ ಮಾಹಿತಿಗಳು. ಸೊ ಯಾಕಂದ್ರೆ ಈಗ ಎಲ್ಲರೂ ಕೂಡ ಮೊಬೈಲ್ ವಿಚಾರದಲ್ಲಿ ಕೊರೋನಾ ಬಂದ ಮೇಲಂತೂ ಈ ಆನ್ಲೈನ್ ಕ್ಲಾಸ್ಗಳು ಜಾಸ್ತಿ ಆಗಿದೆ. ಪ್ರಮುಖವಾಗಿ 9ನೇ ಕ್ಲಾಸ್ನಿಂದ 12ನೇ ತರಗತಿನ ವಿದ್ಯಾರ್ಥಿಗಳ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ಗಳು ಲೀಕ್ ಆಗಿದೆ. ಅಂದ್ರೆ ನೀಟ್ ವಿದ್ಯಾರ್ಥಿಗಳು ಈಗ ಎಲ್ಲರೂ ಕೂಡ MBBS ಮಾಡಬೇಕು ಅನ್ನೋ ಕನಸುಗಳನ್ನ ಇಟ್ಕೊಂಡಿರ್ತಾರೆ. ಆಫ್ಟರ್ PUC ನೀಟ್ ಎಕ್ಸಾಮ್ ಅನ್ನ ತೆಗೆದುಕೊಳ್ತಾರೆ. ಕೆಲವೊಂದಿಷ್ಟು ವಿಚಾರಗಳು ಕೂಡ ಮಾಹಿತಿಗಳು ಕಳವಾಗಿದೆ ಅನ್ನೋ ಒಂದು ವಿಚಾರಗಳು ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ಹಿರಿಯ ನಾಗರಿಕರು, ಅವರಿಗೆ ಪೆನ್ಷನ್ ವಿಚಾರದಲ್ಲಿರುತ್ತೆ, ಇನ್ನೊಂದು ಯಾವುದೋ ಹಣಗಳು ಬರೋದಿರುತ್ತೆ. ಸೊ ಈ ರೀತಿಯಾಗಿ ಹಿರಿಯ ನಾಗರಿಕರನ್ನ ಅವ್ರು ಟಾರ್ಗೆಟ್ ಮಾಡ್ತಾರೆ. ಪ್ರಮುಖವಾಗಿ ದೆಹಲಿಯ ವಿದ್ಯುತ್ ಬಳಕೆದಾರರು, ನಮ್ಮಲ್ಲಲ್ಲ, ದೆಹಲಿಯ ವಿದ್ಯುತ್ ಬಳಕೆದಾರರು ಯಾರೆಲ್ಲ ಇದ್ದಾರೆ ಅವರಿಗೂ ಕೆಲವೊಂದಿಷ್ಟು ಕನ್ನ ಆಗಿದೆ ಅಂತೆ. ಏನೋ ಡಿಮ್ಯಾಟ್ ಅಕೌಂಟ್ ಬಳಕೆದಾರರು, ಸೊ ಡಿಮ್ಯಾಟ್ ಅಕೌಂಟ್ ಅನ್ನ ಸಾಕಷ್ಟು ಜನ ಉಪಯೋಗ ಮಾಡ್ತಿರ್ತಾರೆ. ಸೊ ಅಂಥವ್ರಿಗೂ ಕೂಡ, ಸೊ ಇನ್ನು ಹೆಚ್ಚು ಮೊಬೈಲ್ ಸಂಖ್ಯೆ ಹೊಂದಿರುವವರು, ಜೊತೆಗೆ ಹಲವು ವಿಧದ ವಿಮೆಯನ್ನ, ಸಾಕಷ್ಟು ಪಾಲಿಸಿಗಳು ಅದು ಇದು ಅಂತ ಹೊಂದಿರ್ತಾರಲ್ಲ ಅಂಥವ್ರು, ಹೊಸ ಉದ್ಯೋಗ ಹುಡುಕ್ತಾ ಇರುವಂತಹವರು ಅಂತ ಹೇಳಿ ಬನ್ನಿ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸೊ ವಿಜಯ್ ಶಂಕರ್ ಅವರು, ಸೈಬರ್ ಎಕ್ಸ್ಪರ್ಟ್ ಅವರು ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದ್ರೆ ನೋಡ್ತಾ ಹೋಗೋಣ. ಮಾಹಿತಿ ಕಳ್ಳತನ ಮಾಡೋದು, ಮಾಹಿತಿ ಕಳ್ಳತನ ಅಂದ್ರೆ ಮಾಹಿತಿಯನ್ನ ಪಡೆದುಕೊಂಡು ಅದನ್ನ ಯಾವ ಪರ್ಪಸ್ಗೆ ಅವ್ರು ಕೊಟ್ಟಿದಾರೋ ಅದು ಬಿಟ್ಟು ಬೇರೆ ಯಾವ್ದಾದ್ರು ಪರ್ಪಸ್ಗೆ ಯೂಸ್ ಮಾಡಿದ್ರೆ ಅದು ಕೂಡ ಮಾಹಿತಿ ಕಳ್ಳತನಕ್ಕೆ ಬರುತ್ತೆ. ಓಕೆ, ಈ ಮಾಹಿತಿ ಪ್ರಾಬ್ಲಮ್ ಏನು ಅಂತಂದ್ರೆ ಫಿಸಿಕಲ್ ಇದ್ರೊಳಗೆ ನೀವು ಒಂದು ವಸ್ತುವನ್ನ ಇನ್ನೊಬ್ರು ಅದನ್ನ ಪಡ್ಕೊಂಡ್ರೆ ಅದು ಒಂದೇ ಒಂದು ಕಾಪಿ ಇರುತ್ತೆ. ಈ ಮಾಹಿತಿನೊಳಗೆ ಒಂದು ಕಾಪಿನ ಎಷ್ಟು ಬೇಕಾದ್ರೂ ಮಲ್ಟಿಪಲ್ ಕಾಪೀಸ್ ಮಾಡ್ಕೊಳ್ಬಹುದು. ಆದ್ರಿಂದ ಇದನ್ನ ಹಲವಾರು ಜನ ಅದನ್ನ ಶೇರ್ ಮಾಡ್ಕೊಳ್ತಾರೆ. ಇದನ್ನ ಡೇಟಾಗೆ ಒಂದು ವ್ಯಾಲ್ಯೂ ಇರುತ್ತೆ. ಆ ವ್ಯಾಲ್ಯೂನ ಈ ಸರ್ವಿಸ್ ಪ್ರೊವೈಡರ್ಸು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ನಾವ್ ಏನ್ ನೋಡ್ಕೊಳ್ಬೇಕು ಅಂದ್ರೆ ಅವ್ರಿಗೆ ಏನ್ ಪರ್ಮಿಷನ್ ಕೇಳ್ತಾ ಇದ್ದಾರೆ. ಇವಾಗ ನಾವು ಅವ್ರ ಫುಡ್ ಡೆಲಿವರಿ ಮಾಡ್ಬೇಕಾದ್ರೆ ಅವ್ರಿಗೆ ಏನ್ ಬೇಕು, ನಮ್ಮ ಅಡ್ರೆಸ್ ಬೇಕು. ಸೊ ಅದನ್ನ ಅವ್ರ ಅಡ್ರೆಸ್ ಕೇಳಿದ್ರೆ ನಾವು ಕೊಡ್ಲೇಬೇಕಾಗುತ್ತೆ, ಯಾಕಂದ್ರೆ ಇಲ್ಲದೆ ಅದನ್ನ ನಮ್ಗೆ ಕೊಡಕ್ ಆಗೋದಿಲ್ಲ. ಬಟ್ ಅದ್ರೊಳಗೆ ಅವರು ಪರ್ಮಿಷನ್ ಟು ರೀಡ್ SMS ಅಥವಾ ಬೇರೆ ಏನಾರೋ ಡೀಟೇಲ್ಸ್ ಕೇಳಿದ್ರೆ ಆವಾಗ ನಾವು ಎಚ್ಚೆತ್ಕೊಳ್ಬೇಕು. ಆದ್ರೆ ಏನಾಗುತ್ತೆ ಅಂದ್ರೆ ನೀವು ಅದನ್ನ ಕೊಡಲ್ಲ ಅಂತ ಏನಾರು ಅಂದ್ರೆ ಇಮಿಡಿಯೇಟ್ ಆಗಿ ಆ ಆಪ್ ವರ್ಕ್ ಆಗಲ್ಲ. ಸೊ ಈ ರೀತಿ ಇರೋದ್ರಿಂದ ಒಂದು ರೀತಿ ಜನಗಳು ಬೈ ಕಂಪಲ್ಷನ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಅದನ್ನ ತಡೆಯೋದಕ್ಕೋಸ್ಕರನೇ ಸರ್ಕಾರದವರು ಒಂದು ಕಾನೂನು ಅಂತ ಇವಾಗ ಇದೆ, ಅದನ್ನ ಒಂದು ಗಟ್ಟಿ ಮಾಡ್ಬೇಕು ಅಂತ ಮಾಡ್ತಾ ಇದ್ದಾರೆ. ಆದ್ರೆ ವರ್ಷಾನುಗಟ್ಲೆಯಿಂದ ಆ ಕಾನೂನನ್ನ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಡೇಟಾ ಪ್ರೊಟೆಕ್ಷನ್ ಲಾ ಅನ್ನೋದು ಬಿಲ್ ಅಂತ ಮಾಡಿ ಎಲ್ಲಾರು ಈ ವೆಸ್ಟೆಡ್ ಇಂಟ್ರೆಸ್ಟ್, ಈ ಬಿಸ್ನೆಸ್ ನೋಡೇನೆ ಈ ಲಾ ಬರೋದಕ್ಕೆ ಬಿಡ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ವಿಶೇಷ ಪ್ರತಿನಿಧಿ ಸುನಿಲ್. ನಾವು ಇಷ್ಟೊತ್ತವರೆಗೂ ಹೇಳ್ತಾ ಇದ್ವಿ ಡಾಟಾವನ್ನ ಕದಿತಾರೆ ಕಳ್ಳರು ಅಂತ ಹೇಳಿ, ಬಟ್ ಕದ್ದ ಡಾಟಾವನ್ನ ಹೆಂಗ ಅವ್ರು ಬಳಕೆ ಮಾಡ್ಕೊಳ್ತಾರೆ ಅನ್ನೋದೊಂದು ಪ್ರಶ್ನೆ ಇದೆ. ಏನ್ ಹೇಳ್ತೀರಿ ಈ ವಿಚಾರದಲ್ಲಿ? ಶ್ರುತಿ, ಈಗ ಪೊಲೀಸ್ ತನಿಖೆ ವೇಳೆ ಬೆಳಕಿಗೆ ಬಂದಿರುವಂಥ ಸುಮಾರು 66.9 ಕೋಟಿ ಸಾರ್ವಜನಿಕರ ವೈಯಕ್ತಿಕ ದಾಖಲೆಗಳನ್ನು ಕಳವು ಮಾಡಲಾಗಿದೆ ಅನ್ನುವಂಥದ್ದು. ಹಾಗಿದ್ರೆ ಈ ಕಳವು ಮಾಡಿದಂತಹ ದಾಖಲೆಗಳು, ಅದು ಪರ್ಸನಲ್ ಇರ್ಬೋದು ಅಥವಾ ಬೇರೆ ಥರದ್ದಿರ್ಬೋದು, ಇವುಗಳನ್ನು ಯಾವ ಕಾರಣಕ್ಕೋಸ್ಕರ ಬಳಕೆ ಮಾಡ್ತಾರೆ ಮತ್ತು ಯಾವ ರೀತಿ ಬಳಕೆ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಮೂಡಿತು. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕಡೆಯಿಂದ ಸಿಕ್ಕಿರುವಂಥ ಒಂದು ಮಾಹಿತಿ ಅಂದರೆ, ಬಹುತೇಕ ಕಂಪನಿಗಳು ಅಥವಾ ಆ್ಯಪ್ ಬೇಸ್ಡ್ ಯಾವುದಿರುತ್ತೆ ಅವರು ಬೇರೆ ಯಾವುದೋ ಒಂದು ಕೆಲಸಕ್ಕೋಸ್ಕರ ಸಬ್ ಲೀಸ್ನೋ ಅಥವಾ ಸಬ್ ಕಾಂಟ್ರಾಕ್ಟ್ ಆ ರೀತಿಯಲ್ಲಿ ಕೊಟ್ಟಿರ್ತಾರೆ ಡಾಟಾವನ್ನು ಸಂಗ್ರಹ ಮಾಡೋದಕ್ಕೆ. ಅವರ ಕಡೆಯಿಂದ ಈ ಒಂದು ಡಾಟಾಗಳು ಲೀಕ್ ಆಗಿದ್ದಾವೆ ಅನ್ನುವಂಥದ್ದು. ಮತ್ತು ಈ ಒಂದು ಡಾಟಾವನ್ನು ಕಳವು ಮಾಡಿಕೊಂಡ ಸಂಸ್ಥೆಗಳು ಏನಿದ್ದಾವೆ, ಈಗ ಬಂಧಿತನಾಗಿರುವಂತಹ ವಿನಯ್ ಭಾರದ್ವಾಜ್ ಆರೋಪಿ ಹಾಗೂ ಆತನ ಕಡೆಯವರು, ಇವರು ಇದನ್ನು ಸೈಬರ್ ಅಫೆನ್ಸ್ ಮಾಡುವಂತಹ ಫ್ರಾಡ್ಸ್ಟರ್ಗಳಿಗೆ ಮಾರಾಟವನ್ನು ಮಾಡ್ತಾಯಿದ್ರು ಮತ್ತು ಅತ್ಯಂತ ಕಡಿಮೆ ಬೆಲೆಗೆ ಇದನ್ನು ಮಾರಾಟ ಮಾಡ್ತಿದ್ರು ಅನ್ನೋಂಥ ಒಂದು ವಿಚಾರ ತನಿಖೆ ವೇಳೆ ಬೆಳಕಿಗೆ ಬಂದಿರುವಂಥದ್ದು. ಸಾಮಾನ್ಯವಾಗಿ ನಾವು ನೋಡ್ಬೋದು, ನಮಗೆ ಯಾವುದೋ ಒಂದು ನಂಬರಿಂದ ಕಾಲ್ ಬರುತ್ತೆ, ನಿಮಗೆ ಲೋನ್ ಬೇಕಾ ಅಂತ ಕೇಳಿಕೊಂಡು ಅಥವಾ ಇನ್ನೇನೋ ಕಾರಣಗಳನ್ನು ಹೇಳಿಕೊಂಡು ನಮಗೆ ಸಾಕಷ್ಟು ಕಡೆಗಳಿಂದ ಫೋನ್ ಬರುತ್ತೆ. ಈ ಕಂಪನಿಗಳಿಗೆ ಬೇಸಿಕಲಿ ಇವರ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗಳು ಸಿಗುವಂಥದ್ದು ಮತ್ತು ನಮ್ಮ ಡೀಟೇಲ್ಸ್ಗಳು ಸಿಗುವಂಥದ್ದು ಇದೇ ರೀತಿಯ ಫ್ರಾಡ್ಸ್ಟರ್ಗಳ ಮೂಲಕ ಅನ್ನುವಂಥದ್ದು ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಆ್ಯಂಡ್ ಎಷ್ಟೋ ಸಲ ನಾವು ನಂಬಿಡ್ತೀವಿ ಇದು ನಿಜವಾಗ್ಲೂ ಕೂಡ ಯಾವುದೋ ವೆರಿಫೈಡ್ ಕಂಪನಿ ಕಡೆಯಿಂದಲೇ ಕಾಲ್ ಬಂತು ಅಂತ. ಯಾಕೆ ಅಂದರೆ ಅಲ್ಲಿ ಕೇವಲ ನಮ್ಮ ಫೋನ್ ನಂಬರ್ ಮಾತ್ರ ಆಗಿರಲ್ಲ, ನಮ್ಮ ಸಂಪೂರ್ಣವಾದ ಒಂದು ಡೀಟೇಲ್ಸ್ ಕೂಡ ಇರುತ್ತೆ. ಈವನ್ ನಮ್ಮ ಅಕೌಂಟ್ ನಂಬರ್ಗಳಿಂದ ಹಿಡಿದು ನಾವು ಏನೇನು ವ್ಯವಹಾರಗಳನ್ನು ನಡೆಸ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣವಂಥದ್ದು ಮಾಹಿತಿಗಳು ಕೂಡ ಇರುತ್ತೆ. ಹೀಗೆ ಪರ್ಸನಲ್ ಡೀಟೇಲ್ಸ್ಗಳನ್ನ ಇಟ್ಕೊಂಡು ಇವರು ಪರ್ಟಿಕ್ಯುಲರ್ ನಂಬರಿಗೆ ಕಾಲ್ ಮಾಡಿ ನಿಮಗೆ ಈ ರೀತಿ ಆಫರ್ಗಳಿದ್ದಾವೆ ಅನ್ನುವಂಥದ್ದು ಕೂಡ ಹೇಳ್ತಾರೆ. ಎಷ್ಟೋ ಸಲ ನಾವು ಇದನ್ನು ನಂಬಿ ಅದಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದ್ರೆ ಆಗ ಅಕೌಂಟ್ನಿಂದ ಹಣ ಕಟ್ಟಾಗುವಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ಎಲ್ಲ ವಿಚಾರಗಳು ಕೂಡ ಈಗ ತನಿಖೆ ವೇಳೆ ಬೆಳಕಿಗೆ ಬಂದಿರುವಂಥದ್ದು. ಪರ್ಟಿಕ್ಯುಲರ್ ಆಗಿ ಸೈಬರ್ ಫ್ರಾಡ್ಸ್ಟರ್ಗಳೇ ಈ ಕಳವು ಮಾಡಿದಂತಹ ದಾಖಲೆಗಳನ್ನು ಪರ್ಚೇಸ್ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಶ್ರುತಿ, ಓಕೆ ಸುನಿಲ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್.
ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ ಹಾಸನದ ಟಿಕೆಟ್ ದಂಗಲ್ ವಿಚಾರ. ದೇವೇಗೌಡರ ಭೇಟಿಗೆ ಇದೀಗ ಭವಾನಿ ರೇವಣ್ಣ ಅವರು ಮುಂದಾಗಿದ್ದಾರೆ. ಕಡೇ ಹಂತದ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಎಚ್ ಡಿ ರೇವಣ್ಣ ಅವರ ಫ್ಯಾಮಿಲಿ. ಸೊ ಇಲ್ಲಿ ದೊಡ್ಡಗೌಡರಿಗೆ ಒಂದು ರೀತಿ ತಲೆನೋವು ಅಂತ ಅನ್ಸುತ್ತೆ. ಯಾಕಂದ್ರೆ ಕುಮಾರಸ್ವಾಮಿ ಅವರಿಗೆ ಇಷ್ಟು ದಿನ ತಲೆ ಕೆಡಿಸ್ಕೊಂಡಿದ್ರು. ಸಾಮಾನ್ಯ ಕಾರ್ಯಕರ್ತನಿಗೆ ನಾನು ಅಲ್ಲಿ ಟಿಕೆಟ್ ಕೊಡೋದು ಅನ್ನೋ ಜಿದ್ದಿಗೆ ಬಿದ್ದಿದ್ದಾರೆ ಕುಮಾರಸ್ವಾಮಿ ಅವರು. ಮತ್ತೊಂದು ಕಡೆಗೆ ಭವಾನಿ ರೇವಣ್ಣ ಅವರು ಈ ಬಾರಿ ನನಗೆ ಟಿಕೆಟ್ ಸಿಗಬೇಕು ಅಂತ ಅಂದ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಭವಾನಿ ರೇವಣ್ಣ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಕಡೇ ಕ್ಷಣದಲ್ಲಿ ದೇವೇಗೌಡರನ್ನ ಮನವೊಲಿಸಿ ಫೈನಲ್ ಆಗಿ ತಾವೇ ಟಿಕೆಟ್ ಅನ್ನ ಪಡ್ಕೊಳ್ಬೇಕು ಅನ್ನೋ ಒಂದು ಆಸೆ ಸೊ ಇದೀಗ ಭವಾನಿ ರೇವಣ್ಣ ಅವರಿಗಿದೆ. ಯಾಕಂದ್ರೆ ನಾಳೆಯೇ 2ನೇ ಪಟ್ಟಿ ಬಿಡುಗಡೆ ಆಗ್ತಾ ಇದೆ ಹಿನ್ನೆಲೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಅಂತಿಮ ಕಸರತ್ತನ್ನ ನಡೆಸೇ ಬಿಡೋಣ, ಸೊ ಆದಷ್ಟು ಪ್ರಯತ್ನವನ್ನ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಇದೀಗ ರೇವಣ್ಣ ಫ್ಯಾಮಿಲಿ ಬರ್ತಾ ಇದೆ. ಸೊ ಅದ್ರ ಜೊತೆಗೆ ರೇವಣ್ಣ ಹಾಗೆ ಕುಮಾರಸ್ವಾಮಿ ಅವರ ಸಂಧಾನ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಇಬ್ಬರನ್ನ ಕೂಡ ಕೂರಿಸಿಕೊಂಡು ದೇವೇಗೌಡರು ಮಾತನಾಡ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇಬ್ರು ಕೂಡ ಒಮ್ಮತಕ್ಕೆ ಒಂದು ವೇಳೆ ಬಂದ್ರೆ ಹಾಸನ ಟಿಕೆಟ್ ವಿಚಾರವನ್ನ ನಾಳೆಯೇ ಅವರು ಘೋಷಣೆಯನ್ನ ಮಾಡ್ತಾರೆ. ಸುಮಾರು ದಿನಗಳಿಂದಲೂ ಕೂಡ ಹಗ್ಗ ಜಗ್ಗಾಟ ನಡೀತಲೇ ಇದೆ ಹಾಸನ ಕ್ಷೇತ್ರದಲ್ಲಿ. ಹಾಸನದ ಟಿಕೆಟ್ ಆಕಾಂಕ್ಷಿಗಳು ಇಬ್ಬರಿದ್ದಾರೆ. ಒಂದು ಕಡೆ ಭವಾನಿ ರೇವಣ್ಣ ಅವರು, ಮತ್ತೊಂದು ಕಡೆ ಸ್ವರೂಪ್ ಅವರು. ಹಾಗಾಗಿ ಸ್ವರೂಪ್ ಅವರಿಗೆ ಟಿಕೆಟ್ ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಇಂಗಿತ ಇದೆ. ಮತ್ತೊಂದು ಕಡೆಗೆ ಈ ಬಾರಿ ಶತಾಯಗತಾಯ ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಸಾಕಷ್ಟು ಕಡೆಗಳಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ ಭವಾನಿ ರೇವಣ್ಣ ಅವರು. ಸೊ ಭವಾನಿ ರೇವಣ್ಣ ಅವರಿಗೆ ಅವರ ಪತಿ ರೇವಣ್ಣ ಅವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಕಾದು ನೋಡ್ಬೇಕು ಈ ಹಗ್ಗ ಜಗ್ಗಾಟ ಎಲ್ಲಿಗೆ ಹೋಗಿ ಮುಟ್ಟತ್ತೆ ಅಂತ. ಇವತ್ತು ದೊಡ್ಡಗೌಡರನ್ನ ಭೇಟಿಯಾಗಿ ಮಾತುಕತೆ ನಡೆಸ್ತಾರೆ, ನೋಡೋಣ. ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದಲ್ಲಿ ಕೈ ಟಿಕೆಟ್ ಕಗ್ಗಂಟಾಗಿದೆ. ಈ ಮೋಹನ ಲಿಂಬಿಕಾಯಿ ಇದಾರಲ್ಲ, ಸೊ ಕಾಂಗ್ರೆಸ್ ಸೇರ್ಪಡೆಯಿಂದ ಗೊಂದಲ ಉಂಟಾಗಿದೆ. ಲಿಂಬಿಕಾಯಿ ಅವರಿಗೆ ಟಿಕೆಟ್ ನೀಡಿದ್ರೆ ಮುಂದೆ ಏನು ಅಂತ ಹೇಳಿ ಈಗ ಸದ್ಯಕ್ಕಿರುವಂತಹ ಆಕಾಂಕ್ಷಿಗಳಲ್ಲಿ ಆತಂಕ ಹೆಚ್ಚಾಗಿದೆ. ಮೋಹನ್ ಲಿಂಬಿಕಾಯಿ ಅವರಿಗೆ ಟಿಕೆಟ್ ನೀಡಬಾರದು ಅಂತ ಹೇಳಿ ಇದೀಗ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆಯಂತೆ. ಅರ್ಜಿ ಹಾಕಿದ್ದವರಿಗೆ, ಯಾರೆಲ್ಲ ಅರ್ಜಿ ಹಾಕಿದ್ದಾರೋ ಅವ್ರಿಗೆ ಟಿಕೆಟ್ ಕೊಡಬೇಕು ನೀವು ಅಂತ ಹೇಳಿ ಹೈಕಮಾಂಡ್ಗೆ ಮನವಿಯನ್ನ ಮಾಡಲಾಗ್ತಾ ಇದೆ. ಈ ವರಿಷ್ಠರಿಗೆ ಕಾಂಗ್ರೆಸ್ನ ಮುಖಂಡ ದೀಪಕ್ ಚಿಂಚೋರೆ ಅವರು ಒತ್ತಾಯವನ್ನ ಮಾಡ್ತಾ ಇದ್ದಾರಂತೆ. ಈ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು 11ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ. ಆ 11 ಜನ ಆಕಾಂಕ್ಷಿಗಳು ಯಾರಿದ್ದಾರೆ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ಒತ್ತಡ ಕೇಳಿ ಬರ್ತಾ ಇರೋದು. ಆದ್ರೆ ಮೋಹನ ಲಿಂಬಿಕಾಯಿ ಅವರಿಗೆ ಮಾತ್ರ ಟಿಕೆಟ್ ಕೊಡಬೇಡಿ, ಅವರು ಈ ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ, ಹಾಗಾಗಿ ಕೊಡಬೇಡಿ ಅವರಿಗೆ. ನಾವ್ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದೀವಿ, ಆಕಾಂಕ್ಷಿಗಳಿದ್ದೀವಿ, ಅವ್ರಿಗೆ ನೀವು ಟಿಕೆಟ್ ಅನ್ನ ಕೊಡಬೇಕು ಅಂತ ಹೇಳಿ ಇದೀಗ ಕೈ ಮುಖಂಡರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನಾನು ರೂಢಿ ಐತಿ, ನನಗೆ 3 ಸಲ ತಪ್ಪಿಸ್ಕೊಂಡೇನೆ. ನಂಬರ್ ಒನ್ ಕಾಯಂ ಬ್ರ್ಯಾಂಡ್ ನಂದ 1999ರಾಗ ನನ್ ಸಿಗುದು ಟಿಕೆಟ್ ಹೋತು. ಅವಾಗ ಡಿ ಕೆ ನಾಯಕರ್ ಅವ್ರು ತೀರ್ಕೊಂಡಿದ್ದಕ್ಕೆ ಕಾಸ್ಟ್ ಇಕ್ವೇಶನ್ದಾಗ ಅವ್ರ ಮಗ ಕೊಡುದು ಬಂತು, ಅವ್ನ ಮಗ ಕೊಟ್ರೆ. 2009ರಾಗ ಸಿಗುದು ತಪ್ತು. 2013ದಾಗ ಪ್ಯಾನಲ್ ನಂಬರ್ 1 ನಾ ಇದ್ದೆ, ಮೋರಿಯವ್ರು ಕೊಟ್ರೆ. 2018ರಾಗ ಇಸ್ಮಾಯಿಲ್ ಟಮಾಟಗಾರ ನಾವು ಇಬ್ಬರು ಕೂಡೆ ಮಾಡಿದ್ವಿ, ಯಾರಿಗೆ ಸಿಗ್ತೈತೆ ಅವ್ರು ಮಾಡೋದಂತ. ಅವಾಗ ತಪ್ಸು ಹೊತ್ನಾಗ ಅನ್ಫಾರ್ಚುನೇಟ್ ನಾನು, ಆದ್ರೆ ಈ ಸಲ ಫಾರ್ಚುನೇಟ್ ನಿಮ್ಮ ಆಶೀರ್ವಾದದಿಂದ ಆಗ್ತೀನಿ ಅಂತೇಳಿ. DWC ನಮ್ಮ ರಾಜ್ಯದಿಂದ ಯಾರಿದ್ದಾರೆ ಅವರಿಗೆ ನಾನು ಮನವರಿಕೆ ಮಾಡೋದನ್ನು ಆಗ್ರಹಪೂರ್ವಕ ಹೇಳ್ತಾ ಇದ್ದೇನೆ. KPCC ಏನು ತನ್ನ ನಿಯಮಾನುಸಾರ ಮಾಡಿದೆ, ಆ ನಿಯಮಕ್ಕೆ ಒಳಪಟ್ಟು ನೀವು ಕ್ಯಾಂಡಿಡೇಟನ್ನು ಫೈನಲ್ ಮಾಡಬೇಕು. ಇದನ್ನು ಹೊರತುಪಡಿಸಿ ಯಾವುದೋ ಒಂದು ಲಿಂಬೆಕಾಯಿ, ಬದ್ನಿಕಾಯಿ, ಚೌಳಿಕಾಯಿ ಇವ್ರು ಭಾಳ ಚೆನ್ನಾಗಿ ಹೇಳ್ತಾರೆ, ಹಂಗೆ ಯಾರನ್ನೋ ಒಬ್ಬರನ್ನ ತಂದು ಕೊಡೋದಾದರೆ ಈ ಕ್ಷೇತ್ರ ಈಗ ಆ್ಯಂಟಿ ಇನ್ಕಂಬನ್ಸಿ ಬೆಲ್ಲದವ್ರದ್ದು ಏನಿದೆ, ಯಾವುದೇ ಕೆಲಸ ಮಾಡಿಲ್ಲ, ಏನು ಪ್ರೊಸೀಜರ್ ಇಟ್ಟು ಅದನ್ನು ಬಿಟ್ಟು ಕಾಸ ಮತ್ತೊಬ್ಬರಿಗೆ ಕೊಡುವಂಥದ್ದು ಸರಿಯಲ್ಲ. ಈ ಒಂದು ಸಂದೇಶವನ್ನು ರಾಜ್ಯ ನಾಯಕರುಗಳಿಗೆ ನಾವು ನಿಮ್ಮ ಮುಖಾಂತರ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಒಂದು ವೇಳೆ ರಾಜ್ಯ ನಾಯಕರು ಇದನ್ನು ಪರಿಗಣಿಸಿ ನಮ್ಮ ಯಾರ ಅಭಿಪ್ರಾಯಕ್ಕೂ ಗಣನೆ ಕೊಡದೇ ಇದ್ದರೆ ರಾಷ್ಟ್ರ ನಾಯಕರ ಮುಂದೆ ಹೋಗಿ ನಾವು ಕೂಡ್ತೇವೆ. ಯಾವುದೇ ಪರಿಸ್ಥಿತಿಯಲ್ಲಿ ಇದೆ 11 ಜನರು ಹೊರತುಪಡಿಸಿ ಯಾರಿಗೇ ಟಿಕೆಟ್ ಫೈನಲ್ ಆದರೂ ನಾವು ಒಪ್ಪೋದಲ್ಲ, ನಾವು ಅದನ್ನು ವೆಲ್ಕಮ್ ಬ್ಯಾಕ್. ಕೋಲಾರದ ಶ್ರೀನಿವಾಸಪುರದಲ್ಲಿ ಮತ್ತೆ ಹೊಡಿಬಡಿ ರಾಜಕೀಯ ಶುರುವಾಗ್ಬಿಟ್ಟಿದೆ. ರಮೇಶ್ ಕುಮಾರ್ ಹಾಗೆ ವೆಂಕಟ ಶಿವಾರೆಡ್ಡಿ ಬೆಂಬಲಿಗರ ನಡುವೆ ನಡೆದಿರುವಂತಹ ಬಡಿದಾಟ ಇದು. ಸೊ ಅವರಿಬ್ಬರ ನಡುವಿನ ಕಾರ್ಯಕರ್ತರು, ಅವರ ಬೆಂಬಲಿಗರು ಈ ರೀತಿಯಾಗಿ ಹೊಡೆದಾಡ್ಕೊಂಡಿರೋದು. ಸೊ ಈಗ ಈ ಕಾರ್ಯಕರ್ತರು JDS ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಮಾತಿನ ಚಕಮಕಿ ನಡೆದಿದೆ. ಮಾತಿನ ಚಕಮಕಿ ಇದು ವಿಕೋಪಕ್ಕೆ ತಿರುಗಿದೆ. ಗೌಡ ತಾತನ ಗಡ್ಡದಲ್ಲಿ 2 ಪಕ್ಷದ ಕಾರ್ಯಕರ್ತರ ನಡುವೆ ಆಗಿರುವಂತಹ ಗಲಾಟೆ ಇದು.
ಅದು ಕ್ಷುಲ್ಲಕ ಕಾರಣಕ್ಕೆ ನಡೆದಿರುವಂತಹ ಗಲಾಟೆ ಯಾವ ಮಟ್ಟಿಗಿನ ಸ್ವರೂಪ ಪಡೆದುಕೊಂಡಿದೆ ನೋಡಿ. ಕಾಂಗ್ರೆಸ್ ಮುಖಂಡರು ಫೈನಲಿ ದೊಣ್ಣೆಗಳಿಂದ ಹಲ್ಲೆ ನಡೆಸಿದ್ದಾರೆ. ಮನೆ ಎದುರಿಗೆ ಚರಂಡಿ ನೀರು ಬಿಡಬೇಡಿ ಅಂತ ಹೇಳಿ ಮಂಗಮ್ಮನವರು ಹೇಳಿದ್ದಾರೆ. ಅದೇ ವಿಚಾರವನ್ನ ದೊಡ್ಡದು ಮಾಡಿಕೊಂಡು ಇಲ್ಲಿ ದೊಡ್ಡ ಮಟ್ಟದ ಗಲಾಟೆಯನ್ನ ಕೂಡ ನಡೆಸಿದ್ದಾರೆ. ಅಲ್ಲಿ ಮತ್ತೊಂದು ಕಡೆ ಚುನಾವಣೆಯಲ್ಲಿ ನೀವು ಗೆದ್ದಿಲ್ಲ, ಆರ್ಡರ್ ಮಾಡ್ತೀರಾ ಅಂತ ಹೇಳಿ ಬಾಲಾವತಿಯನ್ನವರು ಹೇಳಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಕುಟುಂಬಸ್ಥರ ಮೇಲೆ ಮಂಗಮ್ಮ ಕಡೆಯವರೇನೋ ಹಲ್ಲೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಗಾಯಾಳುಗಳಿಗೆ ಶ್ರೀನಿವಾಸಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಜಸ್ಟ್ ಕ್ಷುಲ್ಲಕ ಕಾರಣ ಅಷ್ಟೇ. ಇವರಿಗೆ ಜಗಳ ಮಾಡ್ಲಿಕ್ಕೆ ಒಂದು ನೆಪ ಬೇಕಿತ್ತ ಏನು ಅಂತ ಗೊತ್ತಾಗ್ತಿಲ್ಲ ಇಲ್ಲಿ. ಆ ಮಟ್ಟಿಗೆ ಕೈ ಕಾರ್ಯಕರ್ತರು ಹಾಗೆ ಜೆಡಿಎಸ್ ಕಾರ್ಯಕರ್ತರ ನಡುವೆ ವಾಕ್ಪ್ರಹಾರ, ಮಾತಿನ ಚಕಮಕಿ, ಕೊನೆಗೆ ದೊಣ್ಣೆಗಳಿಂದ ಕಲ್ಲುಗಳಿಂದ ಹೊಡೆದಾಡ್ಕೊಳ್ಳೋ ಮಟ್ಟಿಗೆ ಹೋಗಿದೆ. ಇನ್ಫ್ರಾ ಮಾರ್ಕೆಟ್ ಅರ್ಪಿಸುವ ವೆದರ್ ರಿಪೋರ್ಟ್ ಅನ್ನ ಬನ್ನಿ ನೋಡೋಣ. ಪ್ರಮುಖ ಸುದ್ದಿ ನೋಡ್ತಾ ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.